ಹೊಟ್ಟೆಗೆ ಬೆಲೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಮಾನ್ಯರ ದಿಕ್ಕು ತಪ್ಪಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಬೆಲೆ ಏರಿಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಕಲ್ ಕಲ್ತ್ರಿ ಜನಸಾಮಾನ್ಯರಿಗೆ ಮೋಸ ಮಾಡೋ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನ ಸರ್ಕಾರ ರೈತ ವಿರೋಧಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ ಶಾಲೆ ಪೆಟ್ರೋಲ್ ದರ ಏರಿಸಿದ ಕಾಂಗ್ರೆಸ್ ಸರ್ಕಾರ ಧ್ವಜ ಬಾ ಕಟ್ಬೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇದೊಂದು ಜನಪೀಡಕ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ. ಯಾಕಂತಂದ್ರೆ ಕಳೆದ 1 ವರ್ಷದ ಅವಧಿಯಲ್ಲಿ ಏನು ಜನರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ 1 ವರ್ಷದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳಂತಕ್ಕಂಥ ಪ್ರತಿಯೊಂದರ ಬೆಲೆಯನ್ನು ಏರಿಸಿರ್ತಕ್ಕಂಥ ಯಾವ್ದಾದ್ರೂ ದರಿದ್ರ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾರೆ. ಇವತ್ತು ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಸೇಫ್ಟಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸೇಫ್ಟಿ ಯೋಜನೆ ಅನುಷ್ಠಾನಕ್ಕೆ ತಂದ್ರೆ ಇವತ್ತು ಸರಿಯಾಗಿ ಬಸ್ ಓಡ್ತಾ ಇಲ್ಲ ರೋಡ್ ಮೇಲೆ. ಆ ಬಸ್ ಓಡಿದ್ರೆ ಎಲ್ಲರೂ ಪಂಚರ್ ಆಗಿ ಏನಾದ್ರು ಆಗಿ ನಿಂತ್ರ ಅದ್ರ ಪಂಚರ್ ತಿನ್ಸುವಷ್ಟು ಶಕ್ತಿ ಸಹಿತ ಈ ಸರ್ಕಾರಕ್ಕಿಲ್ಲ ಅಂತ ದರಿದ್ರತನ ಈ ಸರ್ಕಾರಕ್ಕೆ ಒಕ್ಕಲಿಸ್ಕೊಂಡೈತೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಿಲ್ಲ. ಒಂದ್ಸಾರಿ ಒಂದ್ ಕಡೆ ಇಲ್ಲೇ ಪಕ್ಕದ ಕುಳಗೇರಿ ಕ್ರಾಸ್ ಇಂದ ನಾನು ಮಮಟ್ಗೇರಿ ಅಂತಕ್ಕಂಥ ಊರಿಗೆ ಒಬ್ಬರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದು ಕೊಟ್ಟಿದ್ದೆ. ಅಲ್ಲಿ 2 ಜನ ಸಹೋದರಿಯರು ಕುಳಗೇರಿ ಕ್ರಾಸ್ ನಿಂತಿದ್ರು. ನನ್ನ ಗಾಡಿ ಕೈ ಮಾಡಿ ಇಲ್ಲ ನಮ್ಮನ್ನು ಎತ್ತಿಸ್ಕೊಂಡು ಹೋಗಿ ಮಮ್ಮಟ್ಗೇರಿಗೆ ನಾವು ತೀರ್ಕೊಂಡಲ್ಲಿ ಹೋಗ್ಬೇಕಂದ್ರೆ ನಾನು ಅಲ್ಲೇ ಹೊರಟಿನ ಬೇರೆ ಕರ್ಕೊಂಡು ಬಂದೆ. ಅವ್ರು ಗಾಡಿಯಾಗ ಹತ್ತಿದ್ರ ಅಂತ ಹೇಳಿದ್ರು. ನಮ್ಮನ್ನ ನೋಡಿದ್ರೆ ಬಸ್ ತರ್ಬಿಸಿದ್ರು, ಯಾರು ಎಲ್ಲೂ ಬಸ್ ಎತ್ತಿಸ್ಕೊಳ್ಳೋದಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂದ್ರೆ ಸಿದ್ದರಾಮಯ್ಯನವರು ನಾಚಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೀನಿ. ಇಷ್ಟೊಂದು ದರಿದ್ರ ಸರ್ಕಾರ ಇವತ್ತು ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ್ರೆ 200 ಯೂನಿಟ್ನ ಫ್ರೀ ಹಾಕಿ ಕೊಡ್ತೀವಿ.
ಅವ್ರು 200 ಯೂನಿಟ್ಗೆ ಲೆಕ್ಕಾಚಾರ ಹಾಕಿ ಏನೇನೋ ಒಂದು ಹಂತಕ್ಕೆ ತಂದಿಟ್ಟು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಕ್ಕಂಥ ವಿದ್ಯುತ್ತಿನ ದರವನ್ನ 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಮಾಡಿಟ್ರು. ಒಂದು ಬೀಡಿ ಅಂಗಡಿ ನಡೆಸ್ತಕ್ಕಂಥವ್ರು ಹಿಡ್ಕೊಂಡು ಒಂದು ಹೋಟೆಲ್ ನಡೆಸ್ತಕ್ಕಂಥವ್ರು, ಅರಿವೆ ಅಂಗಡಿ, ಕಿರಾಣಿ ಅಂಗಡಿ, ನೀವು ಯಾವುದೇ ಅಂಗಡಿ ಅವ್ರಿಗೆ ಹೋಗಿ ಕೇಳ್ರಿ ಎಷ್ಟು ಕರೆಂಟಿನ ಬಿಲ್ ಹೆಚ್ಚಾಗೈತೆ ಅಂತಕ್ಕಂಥದ್ದು ಹೇಳ್ತಾರೆ. ಅದು ಹೊರೆ ಯಾರ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು ನೇರವಾಗಿ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ, ಬಡವರ ಮೇಲೆ ಬೀಳುತ್ತೆ ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಇರಲಾರ್ದಂತ ಒಬ್ಬ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿಕ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತೊಂದು ಸಬ್ ರಿಜಿಸ್ಟರ್ ಕಚೇರಿಗೆ ನಾವು ಒಂದು ಆಸ್ತಿಯನ್ನು ಖರೀದಿ ನೋಂದಣಿ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಶುಲ್ಕವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ನಮಗೆ ಏನಾದ್ರೂ ಒಂದು ಒಡಂಬಡಿಕೆ ಪತ್ರವನ್ನು ಮಾಡ್ಕೋಬೇಕಾದ್ರೆ ಒಂದು ಬಾಂಡ್ ತಗೋತಿದ್ವಿ ನಾವು. ಆ ಒಂದು ಬಾಂಡ್ ತಗೋಬೇಕಾದ್ರೆ 20 ರೂಪಾಯಿ ಕೊಟ್ಟು ತಗೊಳ್ಳುವಂತ ಬಾಂಡ್ನ 100 ರೂಪಾಯಿ ಖರ್ಚು ಮಾಡ್ಯಾರ ಇವರು. 100 ರೂಪಾಯಿ ಸಿಗತಕ್ಕಂಥ ಬಾಂಡ್ನ 500 ರೂಪಾಯಿ ಖರ್ಚು ಮಾಡ್ಯಾರ. ಎಷ್ಟೊಂದು ಕೆಟ್ಟ ಸರ್ಕಾರ ಅಂತಂದ್ರ ಸಾಮಾನ್ಯರ ಮೇಲೆ ಯಾವುದೇ ರೀತಿಯ ಕರುಣಿಕರ ಇರಲಾರ್ದಂತ ರೀತಿಯೊಳಗೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇವರು ಯಾವುದೇ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ವಿದ್ಯಾನಿಧಿ ಯೋಜನೆಯನ್ನು ಕೊಡ್ತೀವಿ ಅಂದ್ರು, ನಿರುದ್ಯೋಗಿ ಪದವೀಧರರಿಗೆ ನಾವು ಮಾಸಾಸನವನ್ನು ಕೊಡ್ತೀವಿ ಅಂತಂದ್ರು. ಇವತ್ತು ಈ ರಾಜ್ಯದಲ್ಲಿ ಸುಮಾರು 5-6 ಲಕ್ಷ ಅರ್ಜಿ ಬಂದ 4-5 ಸಾವಿರ ಜನರಿಗೆ ಇವರು ವಿದ್ಯಾನಿಧಿ ಯೋಜನೆ ಒಳಗ ನಿರುದ್ಯೋಗಿ ಪದವೀಧರರಿಗೆ ಮಾಸಾಸನವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಅವರೆಲ್ಲ ನಿರುದ್ಯೋಗಿ ಪದವೀಧರರು. ಅದು ಇವ್ರು ಹೇಳಿದ ಪ್ರಕಾರ 2023 ನಂತರ ಏನ್ ಪಾಸ್ ಆಗ್ಯಾರ ಅಂತ ಕೇಳ್ತಾರ. ಅದ್ರೊಳಗೆ ಅರ್ಜಿ ಕೊಟ್ಟವ್ರಿಗೆ ಇವ್ರಿಗೆ ಸರಿಯಾಗಿ ಮಾಸಾಸನವನ್ನು ಕೊಡಕ್ ಆಗ್ತಾ ಇಲ್ಲ ಅಂತಂದ್ರ ನೀವು ಯಾಕೆ ಚುನಾವಣಾ ಪೂರ್ವದೊಳಗಿಂತ ಮಾತನ್ನು ಹೇಳಿದಿರಿ ಅಂತಕ್ಕಂಥದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇವತ್ತು ನಿಮ್ಮ ಚರ್ಚೆಗಳು ಅಲ್ಲೆಲ್ಲೇ ನಡೆದವು. ನಿಮ್ಮ ಶಾಸಕರು ಮಾತಾಡ್ತಾ ಇದ್ದಾರೆ, ಇದರಿಂದ ನಮಗೆ ಏನೂ ಉಪಯೋಗ ಇಲ್ಲ, ನಮ್ಮ ಕ್ಷೇತ್ರದೊಳಗೆ ಅಭಿವೃದ್ಧಿ ಇಲ್ಲ, ಈ ಗ್ಯಾರಂಟಿ ನಿಲ್ಲಿಸ್ರಿ, ನಮಗೆ ಅಭಿವೃದ್ಧಿ ಹಣ ಕೊಡ್ರಿ ಅಂತ ನೀವು ಕೇಳ್ತಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಜನರಿಗೆ ಏನ್ ಹೇಳಿ ಬಂದಿರಿ 5 ವರ್ಷದವರೆಗೆ ಅದನ್ನ ನೀವು ನಡೆಸಬೇಕು. ಸಿದ್ದರಾಮಯ್ಯನವರೇ ನೀವು ಒಂದ್ ಕಡೆ ಹೇಳ್ತೀರಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತೇಳಿ. ನಿಮ್ಮ ಶಾಸಕರು ಕೇಳ್ತಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ನಮ್ದು ಅಭಿವೃದ್ಧಿ ಇಲ್ಲ, ನಮ್ಗೆ ಅನುದಾನ ಕೊಟ್ರಿ ಗ್ಯಾರಂಟಿ ನಿಲ್ಲಿಸ್ರಿ ಅಂತ ಈ ದ್ವಂದ್ವಕ್ಕೆ ತೆರೆ ಹೇಳಿರಿ. ಎಲ್ಲರನ್ನು ಕೂಡಿಸ್ಕೊಂಡು ಒಂದೇ ಮಾತು ಹೇಳ್ರಿ, ನಾವು ಒಟ್ಟು ಗ್ಯಾರಂಟಿ ಅಂತ ತೆಗೆದಿಲ್ಲ, ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಜೊತೆಗೆ ಇವತ್ತೇನು ನೀವು ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ತಾಯಂದಿರಿಗೆ ನೀವೇನೋ ಆಸೆ ಹೆಚ್ಚು ನಾವು ಕೊಡ್ತೀವಿ, 2,000 ಕೊಡ್ತೀವಿ, 1,000 ಕೊಡ್ತೀವಿ ಅಂತ ಹೇಳ್ತೀವಿ. ನೀವು ಹಿಟ್ಟು, ಎಣ್ಣೆ, ಬೆಲ್ಲ, ಉಪ್ಪು, ಖಾರ ಇದು ಎಲ್ಲದರ ರೇಟು ಏರಿಸಿರಿ. ಅವ್ರು ತಗೊಂಡು 2,000 ರೂಪಾಯಿದಾಗ ಜೀವನ ನಡೆಸೋದು ಹೆಂಗ ಅಂತಕ್ಕಂಥದ್ದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದ್ ನಿಂತೈತಿ. ನೀವು ಎಲ್ಲ ರೀತಿಯೊಳಗೂ ಸಹಿತ ವಿಫಲರಾಗಿದ್ದೀರಿ. ಇವತ್ತು ಭ್ರಷ್ಟಾಚಾರದಲ್ಲಿ ನಮ್ಮ MLA ಅಂದ್ರೆ ಈಗಿದ್ದಂತ ಮೇಟಿ ಅವರ ಭೂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಆಗಿದೆ, ಕಾಂಗ್ರೆಸ್ ಸೋತಿದೆ. ಇದು ಜನವಿರೋಧಿ ಸರ್ಕಾರ, ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದ ಸರ್ಕಾರ. ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿತದೆ ಅನ್ನತಕ್ಕಂಥ ಯಾರು ಭರವಸೆ ಇಟ್ಕೋಬೇಡಿ. ನಿಶ್ಚಿತವಾಗಿ ಈ ಸರ್ಕಾರದ ಪತನ ಆಗ್ತದೆ. ಜನ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯ ಮತದಾನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಬೆಲೆ ಏರಿಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ. ಯಾರು ಬಿಟ್ಟಿರಿ? ಹಾಲಿನ ಬೆಲೆ ಏರಿಸಿದ್ರಿ, ಬಾಂಡ್ ಪೇಪರ್ ಏರಿಸಿದ್ರಿ, ಕುಡಿಯುವ ಎಣ್ಣೆ ಏರಿಸಿದ್ರಿ, ಗಾಡಿ ಎಣ್ಣೆ ಏರಿಸಿದ್ರಿ, ಪ್ರತಿಯೊಂದು ಬೆಲೆಯನ್ನು ಏರಿಸಿದಂತ ಈ ದರಿದ್ರ ಸರ್ಕಾರ ಇದು ಬಹಳ ದಿವಸ ಮುಂದುವರಿಯಬಾರದು ಅಂತ ನಾನು ಹೇಳಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.